ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಪ್ರೀತಿಯಿಂದ ಪ್ರತಿಭಾ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಲಾಕ್ಡೌನು, ಎಲ್ಲರೂ ಮನೆಯಲ್ಲೇ ಇರ್ತೀರಾ. ಐ ಹೋಪ್ ನೀವು ಎಲ್ಲರೂ ಸೇಫಾಗಿ ಮನೆಯಲ್ಲೇ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ನಮ್ಮ ನೇಟಿವಿಗೆ ಬಂದಿದ್ದೀವಿ, ಶಿವಮೊಗ್ಗ. ಇಲ್ಲೂ ಕೂಡ ನಾವು ಎಲ್ಲರೂ ಗೇಮ್ ಆಡಿಕೊಂಡು ಹೀಗೆ ಹೆಂಗೋ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ನೀವು ಎಲ್ಲ ಹೇಗೆ ಟೈಮ್ ಪಾಸ್ ಮಾಡ್ತಿದ್ದೀರಾ, ನೀವು ಏನೇನು ಆಟ ಆಡ್ತಿದ್ದೀರಾ ಅದೆಲ್ಲ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆಮೇಲೆ ಫ್ರೆಂಡ್ಸ್, ಈಗ 6 to 10 ಟೈಮ್ ಕೊಟ್ಟಿದ್ದಾರೆ ಹೊರಗೆ ಹೋಗಿ ಬರೋಕ್ಕೆ ಎಲ್ಲ. ಸೊ ನೀವು ಅಷ್ಟೇ ಸೇಫಾಗಿರಿ, ಆದಷ್ಟು ಹುಷಾರಾಗಿರಿ. ಹೊರಗೆ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕ್ಕೊಳ್ಳಿ, ಆಮೇಲೆ ಸ್ಯಾನಿಟೈಸರ್ ಹಾಕ್ಕೊಳ್ಳಿ. ಬೆಳಗ್ಗೆ 6 to 10 ಒಳಗೆ ನಿಮ್ದು ಏನೇ ಕೆಲಸ ಇದ್ದರೂ ಹೊರಗಡೆ ಹೋಗಿ ಬರೋ ಅಂಥ ಕೆಲಸಗಳನ್ನ ಎಲ್ಲ ದಯವಿಟ್ಟು ಅಷ್ಟರೊಳಗೆ ಮುಗಿಸ್ಕೊಳ್ಳಿ. ಫ್ರೆಂಡ್ಸ್, ಡೈಲಿ ಬಿಸಿನೀರು ಕುಡಿಯೋದು, ಆಮೇಲೆ ಸ್ಟೀಮ್ ತೊಗೊಳ್ಳೋದು, ಈ ಥರ ಎಲ್ಲ ಸ್ವಲ್ಪ ಅಭ್ಯಾಸಗಳನ್ನ ನೀವು ಕೂಡ ಇನ್ಮೇಲೆ ಅಳವಡಿಸ್ಕೊತಾ ಇರಬೇಕಾಗತ್ತೆ. ಆಮೇಲೆ ನಿಮಗೆ ಲೈಟಾಗಿ ಗಂಟ್ಲು ಕೆರೆತ, ಆಮೇಲೆ ತಲೆನೋವು ಏನಾದರೂ ಒಂಥರ ಆ ಥರ ಇತ್ತು ಅನಿಸಿದ್ರೆ, ಅಥವಾ ಆ ಥರ ನಿಮಗೇನಾದರೂ ಒಂಥರ ಒಳಗಡೆನೇ ಇರಿಟೇಷನ್ ಆಗ್ತಿರೋದು, ಜ್ವರ ಬಂದಂಗೆ ಆಗೋದು, ಆ ಥರ ಎಲ್ಲ ಏನಾದರೂ ಆಗ್ತಾಯಿದೆ ಅಂದರೆ ಇವತ್ತು ನಾನು ನಿಮಗೆ ಒಂದು ಕಷಾಯ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಕೂಡ ಒಂದು ಮನೆ ಮದ್ದು ಅಂತಲೇ ಹೇಳ್ಬೋದು. ಬಟ್ ಹಾಗಂತ ಇದನ್ನು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಅಂದ್ಕೋಬೇಡಿ. ನಿಮಗೆ ತುಂಬ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಅಥವಾ ನಿಮಗೆ ಅದ್ರ ಬಗ್ಗೆ ಜಾಸ್ತಿ ಇದೆ ಅಂತ ಅನಿಸ್ತಾ ಇದ್ದರೆ ದಯವಿಟ್ಟು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಸೊ ಇನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ, ಸ್ವಲ್ಪ ನಮಗೆ ಅನ್ನಿಸ್ತಾ ಇದೆ, ನಿಮಗೆ ಜ್ವರ ಇದೆ ಅನ್ನಿಸ್ತಾ ಇದೆ, ತಲೆನೋವು ಬರ್ತಾ ಇದೆ ಅಥವಾ ಗಂಟ್ಲು ಕೆರ್ತಾ ಇದೆ ಅಂತ ಅಂದಾಗ ಈ ಕಷಾಯ ಮಾಡ್ಕೊಂಡು ಕುಡಿಯೋದು ಒಂದು ಸಲಹೆನೇ ಅಂತ ಹೇಳ್ಬೋದು ನಿಮಗೆ. ಸೊ ಫ್ರೆಂಡ್ಸ್, ನಾನು ಇದನ್ನು ಕೆಲವು ಬೇರುಗಳು, ಪುಡಿಗಳು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡಿರೋ ಕಷಾಯ. ಸಿಂಪಲ್ಲಾಗಿ ಮಾಡ್ಬೋದು. ಸೊ ಇದನ್ನು ಹೇಗೆ ಮಾಡೋದು, ಆಮೇಲೆ ಇದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅಂತ ಎಲ್ಲ ಡೀಟೇಲಾಗಿ ನೋಡ್ಕೊಂಬನ್ನಿ. ಅಶ್ವಗಂಧ 1 ಕಪ್ನಷ್ಟು, ಜ್ಯೇಷ್ಠ ಮಧು 1 ಕಪ್ನಷ್ಟು, ಹಿಪ್ಪಲಿ ಲಾಂಗ್ ಪೆಪ್ಪರ್ ಅಂತ ಹೇಳ್ತಾರೆ, ಅದು ಒಂದು 15ರಿಂದ 20 ಪೀಸು. ನೋಡಿ ಈ ಥರ ಇರುತ್ತೆ ನೋಡೋಕ್ಕೆ. ಫ್ರೆಂಡ್ಸ್, ಅಶ್ವಗಂಧ ಮತ್ತು ಜ್ಯೇಷ್ಠ ಮಧು ಇದೆಲ್ಲ ಪೌಡರ್ ಕೂಡ ಸಿಗತ್ತೆ. ನೆಗ್ಗಿನ ಮುಳ್ಳು ನೋಡಿ, ಇದು ಆ್ಯಕ್ಚುಲಿ ನೋಡೋಕ್ಕೆ ಸ್ವಲ್ಪ ಮುಳ್ಳು ಥರನೇ ಕಾಣುತ್ತೆ, ಬಟ್ ಬಹಳ ಒಳ್ಳೆಯದು ಹೆಲ್ತಿಗೆ. ನೋಡಿ ಈ ಥರ ಕಾಣುತ್ತೆ. ಆನ್ಲೈನಲ್ಲಿ ಕೂಡ ಎಲ್ಲದ್ರದ್ದು ಪೌಡರ್ ಸಿಗತ್ತೆ, ಇಲ್ಲ ಗ್ರಂಥಿಗೆ ಅಂಗಡಿಲಿ ಕೂಡ ಸಿಗತ್ತೆ. ಕೊತ್ತಂಬರಿ ಬೀಜ ಅರ್ಧ ಕಪ್ನಷ್ಟು, ಜೀರಿಗೆ 1 ಕಪ್ನಷ್ಟು, ಕಾಳುಮೆಣಸು ಮತ್ತು ಲವಂಗ ಒಂದು 15 ಪೀಸಷ್ಟು ಬೇಕಾಗತ್ತೆ. ಚಕ್ಕೆ 2 ಪೀಸ್ ಸಾಕು. ಶುಂಠಿ ಪುಡಿ 2 ಟೇಬಲ್ ಸ್ಪೂನ್ನಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ಅಮೃತ ಬಳ್ಳಿ ಪುಡಿ. ಫ್ರೆಂಡ್ಸ್, ಅಮೃತ ಬಳ್ಳಿ ಎಲೆ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು, ಇಲ್ಲಿ ಪುಡಿ ಯೂಸ್ ಮಾಡ್ತಿದ್ದೀನಿ ನಾನು. ನೋಡಿ ಈ ಥರ ಎಲ್ಲ ಬೇರುಗಳನ್ನ ಒಂಚೂರು ಸ್ಮ್ಯಾಶ್ ಮಾಡಿಟ್ಕೊಳ್ಳಿ, ಯಾಕಂದರೆ ಮಿಕ್ಸಿ ಮಾಡಬೇಕಲ್ಲ ಅದಕ್ಕೆ. ನೋಡಿ, ಅಶ್ವಗಂಧ ಮತ್ತು ಜ್ಯೇಷ್ಠ ಮಧು 2 ಸ್ವಲ್ಪ ಗಟ್ಟಿ ಇರುತ್ತೆ, ಸೊ ಅದನ್ನು ಸ್ಮ್ಯಾಶ್ ಮಾಡಿಟ್ಕೊಂಡಿರಿ. ಈಗ ಎಲ್ಲದನ್ನು ಡ್ರೈ ರೋಸ್ಟ್ ಮಾಡಬೇಕಾಗತ್ತೆ. ನಾನಿಲ್ಲಿ ಫಸ್ಟಿಗೆ ಕೊತ್ತಂಬರಿ ಕಾಳು ಹಾಕಿದ್ದೀನಿ, ಅದನ್ನು 1-2 ಸೆಕೆಂಡ್ ಹಿಂಗೆ ಫ್ರೈ ಮಾಡಿಬಿಟ್ಟು ಅದಕ್ಕೆ ಮತ್ತೆ ಜೀರಿಗೆನೂ ಹಾಕ್ಕೊಳ್ಳಿ. ಅದನ್ನು ಅಷ್ಟೇ ಒಂದು ಸ್ವಲ್ಪ ಹಿಂಗೆ ಫ್ರೈ ಮಾಡಿಬಿಟ್ಟು ಅದಕ್ಕೆ ಕಾಳು ಮೆಣಸು ಲವಂಗನೂ ಆ್ಯಡ್ ಮಾಡಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಎಲ್ಲನೂ ಒಂದು 30 ಸೆಕೆಂಡ್ನಷ್ಟು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಈಗ ಇದಕ್ಕೆ ನೀವು ಬೇರುಗಳನ್ನ ಆ್ಯಡ್ ಮಾಡ್ಕೋಬೋದು, ಇಲ್ಲ ಇದನ್ನು ಸಪ್ರೇಟಾಗಿ ತೆಗೆದಿಟ್ಬಿಟ್ಟು ಬೇರುಗಳನ್ನ ಆಮೇಲೆ ಸಪ್ರೇಟಾಗಿ ಕೂಡ ಫ್ರೈ ಮಾಡ್ಬೋದು. ನೋಡಿ, ಈಗ ಇದಕ್ಕೆ ಜ್ಯೇಷ್ಠ ಮಧು ಹಾಕ್ಕೊತಾ ಇದ್ದೀನಿ, ಅದನ್ನು ಕೂಡ ಒಂದು 20 ಸೆಕೆಂಡಷ್ಟು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಅಶ್ವಗಂಧ ಆ್ಯಡ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ಇದು ಎಲ್ಲನೂ ಬೇರು ತೊಗೊಂಡಿರೋದಕ್ಕೋಸ್ಕರ ಹುರಿತಾ ಇರೋದು. ಫ್ರೆಂಡ್ಸ್, ಪುಡಿ ಇತ್ತು ಅಂದರೆ ನೀವು ಡೈರೆಕ್ಟಾಗಿ ಸೇರಿಸ್ಬಿಡ್ಬೋದು. ಅದಕ್ಕೆ ನಾನು ಹಿಪ್ಪಲಿ ಮತ್ತು ನೆಗ್ಗಿನ ಮುಳ್ಳು ಆ್ಯಡ್ ಮಾಡಿ ಈಗ ಅದನ್ನೊಂದು 30 ಸೆಕೆಂಡ್ಸ್ ಫ್ರೈ ಮಾಡ್ತಾಯಿದ್ದೀನಿ. ಇದು ಎಲ್ಲನೂ ಬೇರೆ ಇರೋದಕ್ಕೋಸ್ಕರ ಫ್ರೈ ಮಾಡ್ತಾ ಇರೋದು. ಪುಡಿ ಇತ್ತು ಅಂದರೆ ನೀವು ಅದನ್ನು ಡೈರೆಕ್ಟಾಗಿ ಪುಡಿ ಆ್ಯಡ್ ಮಾಡಿಬಿಡ್ಬೋದು. ಈಗ ಇದನ್ನು ಒಂದು ಸಲ ನೀಟಾಗಿ ಬೇರುಗಳನ್ನ ಅಷ್ಟೇ ಸಪ್ರೇಟಾಗಿ ತೆಗೆದಿಟ್ಕೊಂಡು ಅದನ್ನು ಒಂದು ಸಲ ಈ ಥರ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಅದು ಪೂರಾ ಪೌಡರ್ ಆಗಲ್ಲ ಫ್ರೆಂಡ್ಸ್, ನೀವೇನು ವರಿ ಮಾಡೋದು ಬೇಡ ಆಗಿಲ್ಲ ಅಂತ. ನೋಡಿ ಈ ಥರ ಅದನ್ನು ಒಂದು ಸಲ ಜರಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಪುಡಿ ಸಿಗತ್ತೆ. ನೋಡಿ ಈ ಥರ
ಎಲ್ಲ ಬೇರುಗಳದ್ದು ಮಾತ್ರ ಇದು ಪೌಡರು. ಜ್ಯೇಷ್ಠ ಮಧು, ಅಶ್ವಗಂಧ, ಆಮೇಲೆ ಹಿಪ್ಪಲಿ, ಆಮೇಲೆ ನೆಗ್ಗಿನ ಮುಳ್ಳು ಅದು ಸಪ್ರೇಟ್ ಇದೆ. ಈಗ ಇದು ಕೊತ್ತಂಬರಿ ಕಾಳು, ಜೀರಿಗೆ ಎಲ್ಲ ಇತ್ತಲ್ಲ ಅದರದ್ದು ಮಿಕ್ಸಿ ಮಾಡಿರೋದು ಈ ಪೌಡರು. ಈ ಥರ ಸಪ್ರೇಟಾಗಿ ಬೇಕಾದರೂ ನೀವು ಮಾಡ್ಕೋಬೋದು, ಇಲ್ಲ ಎಲ್ಲ ಒಟ್ಟಿಗೆ ಮಾಡಿಕೊಂಡು ಅದನ್ನು ನೀವು ಜರಡಿ ಕೂಡ ಹಿಡಿಬೋದು, ಯಾವ ಥರ ಬೇಕಾದರೂ ಮಾಡ್ಬೋದು. ಈಗ ಅದನ್ನು ಒಂದು ಕಂಟೈನರಿಗೆ ಹಾಕ್ಕೊತಾ ಇದ್ದೀವಿ ನೋಡಿ ಈ ಥರ. ಈಗ ಇದಕ್ಕೆ ಶುಂಠಿ ಪುಡಿ ಮತ್ತು ಅಮೃತ ಬಳ್ಳಿ ಪುಡಿ ಇರತ್ತಲ್ವ ಅದನ್ನು ಆ್ಯಡ್ ಮಾಡ್ಕೋಬೋದು. ಬೇರಾಗಿರೋದಕ್ಕೋಸ್ಕರ ಅದನ್ನು ಫ್ರೈ ಮಾಡಿಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದು. ಪುಡಿನೇ ಇತ್ತು ಅಂದರೆ ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಂಬಿಡ್ಬೋದು ನೀವು. ಈಗ ಎಲ್ಲನೂ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಕಷಾಯದ ಪುಡಿ ರೆಡಿ ನೋಡಿ. ಈ ಥರ ಫೈನಾಗಿ ಪೌಡರ್ ಆಗಿರಬೇಕದು. ನೀವು ಅದನ್ನು ಬೇಕಾದ್ರೆ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಎಷ್ಟು ದಿನ ಬೇಕಾದರೂ ಬರುತ್ತೆ ನಿಮಗೆ. ಆಲ್ಮೋಸ್ಟ್ 6 ಮಂತ್ಸು ಆ ಥರ ಎಲ್ಲ ಬರುತ್ತೆ. ತುಂಬ ಒಳ್ಳೆಯದು ಹೆಲ್ತಿಗೆ, ನೀವು ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಕಷಾಯ ಮಾಡಿ ತೋರಿಸ್ತಾ ಇದ್ದೀನಿ. 1 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ, ಆಮೇಲೆ 1 ಗ್ಲಾಸಷ್ಟು ನೀರು ಕೂಡ ಹಾಕ್ಕೋಬೇಕಾಗತ್ತೆ ಇದಕ್ಕೆ. ಸೊ ಇದು ಚೂರು ಕಾಯ್ತಾ ಇದೆ ಅನ್ಬೇಕಾದ್ರೆ ಅದಕ್ಕೆ 1 ಸ್ಪೂನ್ನಷ್ಟು ಕಷಾಯದ ಪುಡಿ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕ್ಕೋಬೇಡಿ, 1 ಸ್ಪೂನ್ನಷ್ಟು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ನಷ್ಟು ಬೆಲ್ಲ ಹಾಕ್ಕೋಬೇಕಾಗತ್ತೆ ಇದಕ್ಕೆ. ಸಕ್ಕರೆ ಬೇಡ, ಬೆಲ್ಲ ಹಾಕ್ಕೊಳ್ಳಿ, ಚೆನ್ನಾಗಾಗತ್ತೆ ಕಷಾಯ. ಈಗ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೀವು ನೋಡಿ. ಈ ಥರ ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಡಿ ನೋಡಿ. ಈ ಥರ ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ಸ್ಟ್ರೈನ್ ಮಾಡಿಬಿಟ್ರೆ ಕಷಾಯ ರೆಡಿ. ಬಹಳ ಹೆಲ್ತಿಗೆ ಒಳ್ಳೆ ಕಷಾಯ ಫ್ರೆಂಡ್ಸ್ ಇದು. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಬನ್ನಿ ಕಷಾಯ ಕುಡಿಯೋಣ. ಫ್ರೆಂಡ್ಸ್, ಕಷಾಯ ಪುಡಿ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಿ. ಈಗ ಅದರ ಉಪಯೋಗಗಳೇನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನು ಹಾಕಿದ್ದು ಅಶ್ವಗಂಧ ತುಂಬ ಒಳ್ಳೆಯದು ಹೆಲ್ತಿಗೆ. ಮತ್ತು ಇದನ್ನು ಹಾಕ್ಕೊಂಡು ಕಷಾಯ ಕುಡಿಯೋದ್ರಿಂದ ಆಯಾಸ ಕಮ್ಮಿ ಆಗತ್ತೆ. ಸೊ ಫ್ರೆಂಡ್ಸ್, ಈಗ ಜ್ಯೇಷ್ಠ ಮಧು ಬಗ್ಗೆ ತಿಳ್ಕೊಳ್ಳೋಣ. ಜ್ಯೇಷ್ಠ ಮಧುನ ಕಷಾಯಕ್ಕೆ ಹಾಕ್ಕೊಂಡು ಕುಡಿಯೋದ್ರಿಂದ ನಿಮಗೆ ಒಳಗಡೆ ಕಫ ಆಗಿತ್ತು, ಅದು ತುಂಬ ಗಟ್ಟಿಯಾಗಿರುತ್ತೆ ಅಂತ ಅಂದರೆ ಅಂಥ ಟೈಮಲ್ಲಿ ನೀವು ಇದನ್ನು ಹಾಕ್ಕೊಂಡು ಕಷಾಯ ಕುಡಿಯೋದ್ರಿಂದ ಆ ಕಫ ನೀರಾಗತ್ತೆ. ಸೊ ಇದ್ರ ಯೂಸ್ ಏನು ಅಂದರೆ, ಕಫ ಗಟ್ಟಿಯಾಗಿ ಅಥವಾ ಕಫ ಜಾಸ್ತಿ ಆಗಿದೆ, ಒಳಗಡೆ ಹಿಂಸೆ ಆಗ್ತಿದೆ ಅಂದಾಗ ಇದನ್ನು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಆ ಕಫ ನೀರಾಗಿ ಈಸಿಯಾಗಿ ಹೊರಗೆ ಹೋಗುತ್ತೆ. ನೆಗ್ಗಿನ ಮುಳ್ಳು ಇದು ಏನಕ್ಕೆ ಯೂಸು ಅಂತ ಅಂದರೆ, ಸೊ ಇದು ಆಯುರ್ವೇದ ದೃಷ್ಟಿಯಿಂದ ಕಿಡ್ನಿಗೆ ಸಂಬಂಧಪಟ್ಟಂತಹ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ನೆಗ್ಗಿನ ಮುಳ್ಳು ತಗೊಳ್ಳೋದ್ರಿಂದ ಅದರ ಸಮಸ್ಯೆ ಕಮ್ಮಿ ಆಗತ್ತೆ ಅಂತ ಹೇಳ್ತಾರೆ. ಸೊ ಏನೇನು ಯೂಸ್ ಮಾಡ್ತಾರೆ ಇದಕ್ಕೆ ಅಂತಂದರೆ, ನೆಗ್ಗಿನ ಮುಳ್ಳು, ಆಮೇಲೆ ಕೊತ್ತಂಬರಿ ಕಾಳು ಮತ್ತು ಸೊಗದೆ ಬೇರು ಅಂತ ಸಿಗತ್ತೆ, ಅದು 1-2 ಬೇರು ಅಷ್ಟು ಬೇಕಾಗತ್ತೆ. ಆಮೇಲೆ ಇದಕ್ಕೆ ಜೀರಿಗೆ, ಇದನ್ನು ಎಲ್ಲದನ್ನು ಹಾಕಿ 1 ಲೋಟ ನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಸೋಸಿ ಊಟ ಆಗಿ 1 ಗಂಟೆ ನಂತರ ಅದನ್ನು ಸೇವನೆ ಮಾಡೋದ್ರಿಂದ ಮೂತ್ರಪಿಂಡದ ಪ್ರಾಬ್ಲಮ್ ಅಂದರೆ ಕಿಡ್ನಿ ಪ್ರಾಬ್ಲಮ್ ಏನೇ ಇದ್ದರೂ ಅದು ಕಮ್ಮಿ ಆಗತ್ತೆ ಅಂತ. ಹಾಗಂತ ಜಾಸ್ತಿ ಲಾಸ್ಟ್ ಸ್ಟೇಜ್ನಲ್ಲಿ ಇದ್ದಾಗ ತಗೊಳ್ಳೋದು ಅಂತ ಅಲ್ಲ, ಇದನ್ನು ಡೈಲಿ ಬೇಸಿಸಲ್ಲಿ ತೊಗೊಂಡ್ರೆ ಒಳ್ಳೆಯದು ಅಂತ ಅಷ್ಟೇ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಹಿಪ್ಪಲಿ ಇದನ್ನು ಇಂಗ್ಲೀಷಲ್ಲಿ ಲಾಂಗ್ ಪೆಪ್ಪರ್ ಅಂತ ಕೂಡ ಹೇಳ್ತಾರೆ. ಇದನ್ನು ಸೇವನೆ ಮಾಡೋದ್ರಿಂದ ಏನಾದರೂ ಅಲರ್ಜಿ ಆಗಿತ್ತು ಅಂದರೆ ಅದು ಕೂಡ ಕಮ್ಮಿ ಆಗತ್ತೆ. ಅಮೃತ ಬಳ್ಳಿ ಇದು ತುಂಬ ಒಳ್ಳೆಯದು ದೇಹಕ್ಕೆ. ಆಯುರ್ವೇದದಲ್ಲಿ ಇದನ್ನು ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಇದನ್ನು ಸೇವನೆ ಮಾಡೋದ್ರಿಂದ ಜ್ವರ, ಮೈಕೈ ನೋವು ಏನೇ ಇದ್ದರೂ ಕೂಡ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಇದು ಕೂಡ ಒಳ್ಳೆಯದು ದೇಹಕ್ಕೆ. ಸೊ ನೆಕ್ಸ್ಟು ಶುಂಠಿ ಮತ್ತು ಕೊತ್ತಂಬರಿ ಕಾಳು, ಜೀರಿಗೆ ಇದಿಷ್ಟನ್ನು ನಾನು ಹಾಕಿದ್ದೀನಿ. ಶುಂಠಿ ಇದು ಏನಾದರೂ ಒಳಗಡೆ ಡೈಜೆಷನ್ ಸರಿಯಾಗಿಲ್ಲ ಅಂದರೆ, ಆಮೇಲೆ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಅಂದರೆ ಅದಕ್ಕೆಲ್ಲದಕ್ಕೂ ಒಳ್ಳೆಯದು ಶುಂಠಿ. ಮತ್ತು ಕೊತ್ತಂಬರಿ ಕಾಳು, ಕೊತ್ತಂಬರಿ ಮತ್ತು ಜೀರಿಗೆ ಇದೆರಡು ತಂಪು,
ಅದರ ಜೊತೆಗೆ ಇದು ಕೂಡ ಅಷ್ಟೇ ಜೀರ್ಣಕಾರಿಗೆ ಉಪಯೋಗ ಆಗತ್ತೆ. ಸೊ ಫ್ರೆಂಡ್ಸ್, ನೀವೀಗ ನಾನು ಏನೇನೆಲ್ಲ ಹಾಕಿದ್ದೀನಿ ಅದನ್ನೆಲ್ಲ ತಿಳ್ಕೊಂಡ್ರಿ ಅಲ್ವಾ ಉಪಯೋಗಗಳನ್ನ. ಸೊ ಇದು ಎಲ್ಲದನ್ನು ಸೇರಿಸಿ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಬಹಳ ಹೆಲ್ತಿಗೆ ಒಳ್ಳೆಯದು. ಬಟ್ ಹಾಗಂತ ರೆಗ್ಯುಲರಾಗಿ ಯೂಸ್ ಮಾಡೋದು ಬೇಡ. ಇದನ್ನು ಟೂ ಡೇಸಿಗೆ ಒಂದು ಸಲ ಯೂಸ್ ಮಾಡಿ, ಅಥವಾ ವಾರಕ್ಕೆ 3 ಸಲ ಯೂಸ್ ಮಾಡೋ ಥರ ನೀವು ಅದನ್ನು ಟ್ರೈ ಮಾಡ್ತಾಯಿರಿ. ಮತ್ತು ಫ್ರೆಂಡ್ಸ್, ಈ ಕಷಾಯನ ನೀವು ಮಾಡಬೇಕಾದ್ರೆ ಬೆಲ್ಲ ಉಪಯೋಗಿಸ್ಲೇಬೇಕಾಗತ್ತೆ. ಯಾಕಂದರೆ ಇದು ಸ್ವಲ್ಪ ಪಿತ್ತ ಆಗತ್ತೆ, ಅಂದರೆ ಹೀಟು. ಸೊ ಹಾಗಾಗಿ ಬೆಲ್ಲ ಸ್ವಲ್ಪ ಹಾಕ್ಕೊಂಡು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಕುಡಿಯೋಕ್ಕೂ ಚೆನ್ನಾಗಿ ಅನಿಸ್ತಿರತ್ತೆ, ಆಮೇಲೆ ಹೀಟು ಆಗಲ್ಲ. ಮತ್ತು ನೋಡ್ಕೊಂಬಂದ್ರಲ್ಲ ವೀಕ್ಷಕರೇ ಹೇಗೆ ಮಾಡೋದು ಅಂತ. ಸಿಂಪಲ್ಲಾಗಿ ಮಾಡ್ಬೋದು, ಮತ್ತು ಇದೆಲ್ಲ ಕೂಡ ನಿಮಗೆ ಗ್ರಂಥಿಗೆ ಅಂಗಡಿಲಿ ಸಿಗತ್ತೆ. ಸೊ ಮಾಸ್ಕ್ ಹಾಕ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸ್ಟೇ ಹೋಮ್, ಸ್ಟೇ ಸೇಫ್. ಮಾಸ್ಕ್ ವಿಡಿಯೋನ ನಾನು ಆಲ್ರೆಡಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಮಾಸ್ಕ್ ವಿಡಿಯೋ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡಿರ್ತೀನಿ, ಚೆಕ್ ಮಾಡ್ಕೋಬೋದು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಮತ್ತೆ ನಿಮ್ಮನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.